ಹಾಯ್ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿ, ಹಾಗೆ ಮನೆ ಮುಂದೆ ಒಂದು 2 ಗಿಡ ಇತ್ತು. ಆ ಗಿಡಕ್ಕೆಲ್ಲ ನೀರು ಹಾಕಿ, ರಂಗೋಲಿ ಹಾಕಿ, ಪುಟ್ಟದಾಗಿ ಕಲರ್ಫುಲ್ ಹಾಕಿ ತುಂಬಿಟ್ಟು, ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಅಲ್ಲೇ ಪೂಜೆ ಮಾಡ್ತಾ ಇದ್ದೆ. ಒಂದು ಪಕ್ಷಿ ಬಂದು ಕೂತಿತ್ತು, ಅದು ನೋಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೆ. ಸೊ ಫ್ರೆಂಡ್ಸ್, ಇದು ನಮ್ಮ ಗಿಡದಲ್ಲೇ ಹೂವು ಎಲ್ಲ ಕಿತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನಮ್ಮ ಗಿಡದಲ್ಲಿ ಮೇಲ್ಗಡೆ ಹೂವು ಎಲ್ಲ ಕಿತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೊ ನೈವೇದ್ಯಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣು ಹಾಕಿ ರಸಾಯನ ಮಾಡಿದ್ದೆ. ಸೊ ಆಮೇಲೆ ಹೂವು ಎಲ್ಲ ಇವು ಮೇಲ್ಗಡೆ ಇರೋ ಹಾರ ತರಿಸಿದ್ದೆ. ಈ ಕೆಳಗಡೆ ಇರೋ ರೆಡ್ ಬಟನ್ಸ್ ಎಲ್ಲ ನಮಗಿಡುತ್ತೆ. ಸೊ ಫ್ರೆಂಡ್ಸ್, ಇವತ್ತಾಗಿತ್ತು ನನ್ನ ಪೂಜೆ. ಆಮೇಲೆ ಬೆಳಗ್ಗೆಗೆ ಟಿಫನ್ಗೆ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ಸಾಂಬಾರು ಮಾಡಿದ್ದೆ, ಮಕ್ಕಳಿಗೆಲ್ಲ ಕೊಟ್ಟು. ಸೊ ಫ್ರೆಂಡ್ಸ್, ವಂಡರ್ಲಾಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾನು ನನ್ನ ಮಗಳು ವಂಡರ್ಲಾಗೆ ಹೋಗಿದ್ವಿ. ಸೊ ಅಲ್ಲಿನ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನಾನಂತೂ ಒಂದು 3 ಮಾತ್ರ ಆಟ ಆಡಿದೆ. ಇನ್ನು ಮಿಕ್ಕಿದ್ದವೆಲ್ಲ ಇದು ನನ್ನ ಮಕ್ಕಳು ಮತ್ತು ನಮ್ಮ ಭಾವನ ಮಕ್ಕಳೆಲ್ಲ ಬಂದಿದ್ದರು. ಅವ್ರು ಆಟ ಆಡಿಕೊಂಡು ಅವ್ರದ್ದೊಂದು ಕೆಲವೊಂದು ಕ್ಲಿಪ್ಸ್ ತಗೊಂಡೆ. ನೋಡಿ ಇವೆಲ್ಲ ಚೆನ್ನಾಗಿತ್ತು. ಅವ್ರು ಆಡ್ತಾಯಿದ್ರೆ ನನಗೇನೆ ಒಂಥರ ಮೈಯೆಲ್ಲ ಜುಮ್ ಅಂತಾಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದಂತೂ ತುಂಬ ಒಂಥರ ಖುಷಿ ಬರ್ತಾಯಿತ್ತು ನನಗೆ. ನೋಡಿ ಫ್ರೆಂಡ್ಸ್, ಹೇಗೆ ಆಡ್ತಾ ಇದ್ದಾರೆ ಅಂತಂದರೆ, ನೀವು ಒಂದ್ಕಿತ ಎಕ್ಸ್ಪೀರಿಯನ್ಸ್ ಮಾಡಿ ಫ್ರೆಂಡ್ಸ್. ಇದು ಸಮ್ಮರ್ ಆಗಿರೋದ್ರಿಂದ ಬೆಸ್ಟ್ ಪ್ಲೇಸ್ ಇದು. ಹಂಗಾಗಿ ಚಿಕ್ಕವರು ದೊಡ್ಡವರು ಅಂತ ಬೆಳಗ್ಗೆನೆ ಕ್ಲೀನಿಂಗ್ ಮಾಡೋರು ಬಂದಿದ್ದರು. ಕ್ಲೀನಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಸಂಪಲ್ಲಿ ಎಷ್ಟು ಮಣ್ಣು ಎಷ್ಟು ಇದಿತ್ತು ಅಂದರೆ ತುಂಬ ಗಲೀಜಿತ್ತು. ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಬರೀ ಮಣ್ಣು, ಬರೀ ಶಿಲ್ಟ್ ಕೂತ್ಕೊಂಡಿತ್ತು. ಅದು ಶಿಲ್ಟನ ಒಂಥರ ಕಬ್ಬಿಣದ್ದಿದು. ಅವ್ರೇನೋ ಕೆಮಿಕಲ್ ಹಾಕಿ ಬೆಳೆಸೋದು. ನೋಡಿ ಕೆಳಗಡೆ ಸಂಪಾದ್ಮೇಲೆ ಮೇಲ್ಗಡೆ ಟ್ಯಾಂಕು ಕ್ಲೀನ್ ಮಾಡಿಸೋದು. ಫ್ರೆಂಡ್ಸ್, ನಾನು ಇದು ಚಿಕನ್ ಮಂಚೂರಿಯನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಸಿಟ್ಟು, ಕಾರ್ನ್ಫ್ಲೋರು, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಆಮೇಲೆ ಆಪ್ಷನಲ್ ಏನಾರು ಇದ್ರೆ ನಿಮಗೆ ಒಂದು ಸ್ವಲ್ಪ ಕಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಹಿಂಗೆಲ್ಲ ಇಷ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಎಲ್ಲ ಕಲಸಿಟ್ಕೊಂಡು ಫ್ರೆಂಡ್ಸ್, ಎಣ್ಣೆಗೆ ಹಾಕಿ ನೀಟಾಗಿ ಕರೆದಿಟ್ಕೊಳ್ಳಿ. ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಕರೆದಿಟ್ಕೊಂಡು, ಇದು ಸಿಂಪಲ್ ಅಂದರೆ ಸಿಂಪಲ್ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಕರೆದಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕರೆದಿಟ್ಕೊಂಡು, ಇದಕ್ಕೆ ಆನಿಯನ್ನು, ಕ್ಯಾಪ್ಸಿಕಮ್ಮು, ಗರಂ ಮಸಾಲ, ಸೋಯಾ ಸಾಸು, ಚಿಲ್ಲಿ ಸಾಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.